ಶಿರಸಿ ತಾಲೂಕಿನ ಸೀಗೆಹಳ್ಳಿ ಮಠದ ಶ್ರೀಗಳ ಆಹ್ವಾನದ ಮೇರೆಗೆ ಮಠದ ಆವಾರದಲ್ಲಿ ಪೂಜ್ಯ ಶ್ರೀಧರ ಸ್ವಾಮಿಗಳ ಜೀವನಾಧಾರಿತ ವರದಪುರದ ವರದಯೋಗಿ ನಾಟಕದ 7ನೇ ಪ್ರಯೋಗ ಬಹು ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ಮಣ್ಣಿಗೆಯ ಶ್ರೀ ಗಜಾನನ ಕಲಾಭಿವೃದ್ಧಿ ತಂಡದ ಆಶ್ರಯದಲ್ಲಿ ಏಪ್ರಿಲ್ 20ರಂದು ನಡೆದ ವರದಪುರದ ವರದಯೋಗಿ ನಾಟಕದ 7ನೇ ಪ್ರಯೋಗ ಜನಮೆಚ್ಚುಗೆ ಗಳಿಸಿತು. ಮಣ್ಣಿಗೆಯ ಎಂಜಿ ವಿಷ್ಣು ರಚಿಸಿದ ಈ ನಾಟಕವನ್ನು ಉತ್ತರ ಕನ್ನಡ ಜಿಲ್ಲೆಯ ಬಹುಮುಖ ಪ್ರತಿಭಾವಂತ ನಟ ನಿರ್ದೇಶಕ ಜಿಡಿ ಭಟ್ ಕೆಕ್ಕಾರ್, ನಾಟಕದ ಸಂಚಾಲಕ ಸಂತೋಷ್ ಯಾಜಿ ಮಣ್ಣಿಗೆ ಅವರ ನೇತೃತ್ವದಲ್ಲಿ 51 ಕಲಾವಿದರನ್ನು ಒಳಗೊಂಡು ಬಹು ಸುಂದರವಾಗಿ ವರದಪುರದ ವರದಯೋಗಿ ನಾಟಕವನ್ನು ಪ್ರದರ್ಶನ ಮಾಡಿ ನೆರೆದ 2,000ಕ್ಕೂ ಹೆಚ್ಚು ಪ್ರೇಕ್ಷಕರಲ್ಲಿ ಭಕ್ತಿ ಭಾವ ಉಕ್ಕುವಂತೆ ಭಾವಪೂರ್ಣವಾಗಿ ಅಭಿನಯಿಸಿ ಸೇರಿದ ಜನರ ಮೆಚ್ಚುಗೆ ಪಡೆದರು. ಶ್ರೀಧರ ಚಿತ್ರಣ ಮೂಡಿಬರಬೇಕು. ಇತ್ತೀಚಿನ ದಿವಸಗಳಲ್ಲಿ ಇಲ್ಲಿ ಭಾಗಶಃ ಕೆಲವು ಜನ ಇದ್ದಾರೆ, ಶ್ರೀಧರ ಜೊತೆ ಒಳಗೆ ಇದ್ದಂಥ ಒಡನಾಡಿಗಳಿದ್ದಾರೆ. ಅವರೆಲ್ಲರೂ ಪುಣ್ಯವಂತರೆ. ನಾವು ಅವರ ಸಂಪರ್ಕದಲ್ಲಿ ಇದೀವಲ್ಲ ಅನ್ನೋದು ನಮಗೆ ವಿಷಯ. ಹಾಗಾಗಿ ಕಲಾವಿದರು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ತಕ್ಕಂಥ ದಾಸು ಫಲ ಇರ್ಬೋದು. ಅವರೇ ನಿರೂಪಣೆ ಮಾಡಿದ ಸಂಗೀತ ಹಿನ್ನೆಲೆ ಸಂಗೀತ ಇದೆ. ತುಂಬ ಸಂತೋಷ ಆಯಿತು ನನಗೆ, ಮಾತಾಡೋಲ್ಲ ಅಷ್ಟು. ಆಮೇಲೆ ರಂಗಸಜ್ಜಿಕೆನ ಕೆಲವೇ ಸೆಕೆಂಡಲ್ಲಿ ಬದಲಾಯಿಸಿ ಅದಕ್ಕೆ ಪೂರಕವಾಗಿ ಧ್ವನಿ ಸಜ್ಜಿಕೆ ಬರ್ತಾ ಇರೋದು ತುಂಬ ಆನಂದವಾಯ್ತು ನನಗೆ. ಭಗವಂತ ಎಲ್ಲ ಕಲಾವಿದರ ಜೊತೆಗೆ ಈ ಪ್ರದರ್ಶನ ನೋಡಿ ಸಂತೋಷ ಪಟ್ಟಿರೋರ್ಗೂ ಶುಭದಾಯಕವಾಗಲಿ ಅಂತ ನಾನು ಬಯಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಪ್ರಯೋಗದಲ್ಲಿ ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ, ಹೆಸರಾಂತ ಪರಿಸರ ಬರಹಗಾರ ಶಿವಾನಂದ ಕಳವೆ ಹಾಗೂ ಶ್ರೀ ಮಠದ ಪೂಜ್ಯ ಗುರುಗಳಾದ ಇವರು ಭಾಗವಹಿಸಿ ನಾಟಕದ ನಿರ್ದೇಶಕರನ್ನು, ಸಂಚಾಲಕರನ್ನು, ಕಲಾ ತಂಡದ ಸರ್ವ ನಟರನ್ನು ಅಭಿಮಾನದಿಂದ ಅಭಿನಂದಿಸಿ ಶುಭ ಹಾರೈಸಿ ಆಶೀರ್ವದಿಸಿದರು. ಈ ನಡುವೆ ಕೆಲವು ಶ್ರೀಧರ ಸ್ವಾಮಿಗಳನ್ನು ಪೇಟೆಂಟ್ ಪಡೆದವರಂತೆ ವರ್ತಿಸುವ ಐಪಿರಿಯ ಪತ್ರಕರ್ತರು, ಕೆಲವು ನಾಟಕ ವಿರೋಧಿಗಳು ಫೇಸ್ಬುಕ್ನಲ್ಲಿ, ಇತರ ಸಮೂಹ ಮಾಧ್ಯಮದಲ್ಲಿ ನಾಟಕದ ವಿರುದ್ಧ ಓಂಕಾನುಕ್ತವಾಗಿ ಬರೆದು ತಮ್ಮ ದ್ವೇಷವನ್ನು ಕಾರಿಕೊಂಡು ನಾಟಕವನ್ನು ತಡೆಹಿಡಿಯಲು ಮಾಡಿದ ಪ್ರಯತ್ನ ಯಶಸ್ವಿಯಾಗಿಲ್ಲ. ಮಧ್ಯಾಹ್ನ 3 ಗಂಟೆಯವರೆಗೆ ಸುರಿದು ಕಲಾವಿದರನ್ನು ಹೆದರಿಸಿದ ಮಳೆ 3ರ ನಂತರ ರಾತ್ರಿ ನಾಟಕ ಮುಗಿಯುವವರೆಗೂ ನೀಲಾಕಾಶದಲ್ಲಿ ಒಂದೇ ಒಂದು ಮೋಡವೂ ಕಾಣಿಸಿಕೊಳ್ಳದೆ ನಿರಂಬಳವಾಗಿ ನಾಟಕ ಪ್ರದರ್ಶನ ಮುಗಿದು ಕಲಾವಿದರ ಕಲಾಭಿಮಾನಿಗಳಲ್ಲಿ ಸ್ವಾಮಿ ಶ್ರೀಧರ ಚಮತ್ಕಾರದ ಕುರಿತು ವಿಶೇಷ ಅಭಿಮಾನ ಮೂಡುವಂತೆ ಮಾಡಿದ್ದು ಸುಳ್ಳಲ್ಲ ಎಂದು ಈ ಪ್ರದರ್ಶನ ಕಂಡವರು ಹೇಳಿದ್ದಾರೆ. ಕೃಷ್ಣಮೂರ್ತಿ ಹೆಬ್ಬಾರ್, ನುಡಿಸಿರಿ ನ್ಯೂಸ್, ಹೊನ್ನಾವರ.